ಸರ್ ನಮಸ್ಕಾರ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಈಶ್ವರ ನಾಗಪ್ಪ ಕರಿಗಿಟ್ಟಿ ಅಂತ. ಎಸ್ ಸರ್. ಒಂದು 1983ರಲ್ಲಿ SSLC ಒಂದು ಎಕ್ಸಿಬಿಷನ್ ಇದೆ. ಎಸ್ ಸರ್. ನಾವು 2022ರಲ್ಲಿ ನಾನು ರಾಜಕೀಯ ಎಂಟ್ರಿ ಆಗಿದ್ದೆ. ಓಕೆ. ಪ್ರಪ್ರಥಮವಾಗಿ 11ನೇ ವಾರ್ಡ್ನಿಂದ ನಾನು ಅಭ್ಯರ್ಥಿಯಾಗಿ ನಿಂತಿದ್ದೆ. ಎಸ್ ಸರ್. ಪ್ರಪ್ರಥಮವಾಗಿ ಇಲೆಕ್ಟ್ ಆಗಿದೆ. ಓಕೆ. ಆ ಬಳಿಕ ಈಗ 2026 9/2/2026 ಅಧ್ಯಕ್ಷ ಅಂತ ಹೇಳಿ ನನ್ನ ಆಯ್ಕೆ ಮಾಡಿದ್ದಾರೆ. ಎಸ್ ಸರ್. ಮಾಜಿ ಅಧ್ಯಕ್ಷ ಇದ್ದಂಥವ್ರು ಅವ್ರಿಗೆ 15 ತಿಂಗಳು ಹೋಗಿದ್ವಿ. ಎರಡನೇ ಪೀಳಿಗೆ ನಾವು ಆಯ್ಕೆ. ಎಸ್. ಎರಡನೇ ಪೀಳಿಗೆ ತಾವು ಅಧ್ಯಕ್ಷರೇ ಆಗಿರುವಂಥದ್ದು. ಎಸ್ ಸರ್. ಮೊದಲನೇ ಅಧ್ಯಕ್ಷ ಇದ್ದಾರು ನಮ್ದು ಟೋಟಲಿ 12 ಜನ ಅಧ್ಯಕ್ಷರು, ಉಪಾಧ್ಯಕ್ಷರು, ಜನ ಸದಸ್ಯರು. ಎಸ್ ಸರ್. ಎಲ್ಲರೂ ಒಗ್ಗಟ್ಟಿನಿಂದ ಯಾವ್ದು ಭೇದ ಭಾವದಿಂದ ಓಕೆ ರೀತಿ ಅಂತ ಎಲ್ಲರೂ ಗಮನಿಸಿ. ಎಸ್ ಸರ್. ಅದೇ ರೀತಿ ತಾವು ಕೂಡ ಉಪಾಧ್ಯಕ್ಷರಾಗಿದ್ರಿ. ಇದೇ ಈಗ ಫೆಬ್ರವರಿಯಲ್ಲಿ ತಾವು ಕೂಡ ಉಪಾಧ್ಯಕ್ಷರಾಗಿರ್ತಾರೆ. ಈಗ ನೂತನವಾಗಿ ತಾವು ಕೂಡ ಉಪಾಧ್ಯಕ್ಷ ಆಗಿರುವಂತದ್ದು. ಸರ್ ತಮ್ಮ ಕಿರು ಪರಿಚಯ ಸರ್. ನಮ್ದು ರಾಜಕೀಯ ಪ್ರದೇಶ 2008ರಿಂದಲೂ ಸಣ್ಣಪುಟ್ಟ ರಾಜಕೀಯ ಮಾಡ್ಕೊಂತ ಬರ್ತಿದ್ವಿ ನಾವು. ಎಸ್ ಸರ್. ಗುಲಾಬ್ ಅಂತಾರೆ. ನಾವು 8ನೇ ವಾರ್ಡಿನ ಅಭ್ಯರ್ಥಿ. ಎಸ್ ಸರ್. ಅಲ್ಲಿ ಕಾಂಗ್ರೆಸ್ ಪಕ್ಷದವರ ಆಯ್ಕೆ ಆಗಿದ್ದಿಲ್ಲ. ಎಸ್ ಸರ್. ಆಯ್ಕೆ ಆದ ನಂತರ ನಾವು 2ನೇ ವಾರ್ಡಿಗೆ ನಮ್ದು ಉಪಾಧ್ಯಕ್ಷ ಅಂತೇಳಿ ಮಾನ್ಯ ಶಾಸಕರು, ಶಾಸನ ವೈದ್ಯರು, ಅವ್ರ ಜೊತೆಗೂಡಿ ಮುನ್ನೋಳಿ ಪಟ್ಟಣದ ಹಿರಿಯರು, ಪಂಚಾಯತ್ ಸದಸ್ಯರು ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷ ಅಂತೇಳಿ ನಮ್ಮ ಆಯ್ಕೆ ಮಾಡಿದ್ದಾರೆ. ನಾವು ಆಯ್ಕೆ ಆದ ನಂತರ ಈಗ ಮುಂದಿನ ಇದು ಕೆಲಸ ನಾವು ಅಧ್ಯಕ್ಷರು ನಮ್ಮ ಆಫೀಸರ್ ಸದಸ್ಯರು ಕೂಡಿ ತೀರ್ಮಾನ ತಗೊಂಡು ನಾವು ಮಾಡಬೇಕು. ಎಸ್ ಸರಿ ಸರ್. ಈಗ ಇದಕ್ಕಿಂತ ಮುಂಚೆ 15 ತಿಂಗಳು ಬೇರೆಯವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿದ್ರು ಸರ್. ಈಗ ಹೊಸದಾಗಿ ನೀವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ನೀವು ಆಗಿರುವಂತದ್ದು ಸರ್. ಇದಕ್ಕಿಂತ ಮುಂಚೆ ಅಧ್ಯಕ್ಷರು ಉಪಾಧ್ಯಕ್ಷರು ಬೇರೆಯವರಿದ್ದಾಗ ಸರ್ ಅವಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದ್ದವು, ಯಾವ್ಯಾವ ಕೆಲಸ ಡೆವಲಪ್ಮೆಂಟ್ ಆಯಿತು ಸರ್? ಈಗ ತಾವು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾದ್ಮೇಲೆ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಯಾವ ರೀತಿ ತಾವು ಕನಸುಗಳನ್ನ ಕಟ್ಕೊಂಡು ಕೂತಿದ್ದೀರಿ ಸರ್ ತಾವು? ಮುಂದಿನ ಅಧ್ಯಕ್ಷರಿದ್ದಾಗ ನಮ್ಮಲ್ಲಿ ಸ್ಮಶಾನದಾಗಿ 1 ಕೋಟಿ ರೂಪಾಯಿ ಅನುದಾನ ಶಾಸಕ ಜನಪ್ರಿಯ ಶಾಸಕರು 1 ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ. ಅದು ಈಗ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೂ 1 ಕೋಟಿ ರೂಪಾಯಿ ಅವರು ತರುವಂತ ಭರವಸೆ ಕೊಟ್ಟಿದ್ದಾರೆ. 24x7 ಈಗ ನಮ್ಮಲ್ಲಿ 15ರಿಂದ 23 ವಾರ್ಡ್ನಲ್ಲಿ ಸ್ಟಾರ್ಟ್ ಆಯ್ತಲ್ಲ. ಆಲ್ಮೋಸ್ಟ್ ಇನ್ನೊಂದು 2-3-4 ತಿಂಗಳಿಗೆ ಬಂದಿದೆ. ಮತ್ತು ನಮ್ಮ ಪಶ್ಚಿಮೇಶ್ವರ ಕ್ಲಾಸ್ ಅಲ್ಲಿ ಕೆನರಾ ಬ್ಯಾಂಕ್ ಇದ್ಗಾರ ರೋಡ್, ಅದು ಒಂದು CC ರೋಡ್ ಇದೆ. ರೀಸೆಂಟ್ಲಿ ಈಗ ಅದು ಕೆಲಸ ಪ್ರಾರಂಭ ಆಗ್ತದೆ. ಇಂದಿರಾ ಕ್ಯಾಂಟೀನ್ ಆಗಿದೆ. ಐತಿ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷ ಇದ್ದಾಗ ಇವೆಲ್ಲ ಓಪನಿಂಗ್ ಆಗಿದ್ದು, ಪೂಜೆ ಆಗಿದ್ದು. ಈಗ ಒಮ್ಮೆ ಈ ಕೆಲಸಗಳಿಗೆ ಸ್ಟಾರ್ಟ್ ಆಗುದು. ಈಗ ತಮ್ಮ ಅವಧಿಯೊಳಗೆ ಅವ್ರ ಕೆಲಸ ಪ್ರಾರಂಭ ಆಗ್ತಾ ಇರ್ತದ್ದು. 50% ಅವ್ರ ಅವಧಿಯೊಳಗೆ ಆಗಿದಾವೆ. 50% ನಮ್ಮ ಅವಧಿಯೊಳಗೆ ನಾವು ಅದನ್ನ 12 ಜನ ಕೂತ್ಕೊಂಡು ಅಭಿವೃದ್ಧಿ ಅಂತ ಇದೆ. ಸರಿ ಸರ್. ಸರ್ ಅದೇ ರೀತಿಯಾಗಿ ತಾವು ಇನ್ನು ಮುಂದೆ ಯಾವ ಡೆವಲಪ್ಮೆಂಟ್ ಮಾಡಬೇಕು ಅಂತ ತಾವು ಕನಸು ಕಟ್ಕೊಂಡು ಕೂತಿರುವಂತದ್ದು? 60-70% ರೋಡ್ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಇಂಪ್ರೂವ್ಮೆಂಟ್ ಆಗಿದಾವೆ. ಗಟಾರಿ ಕೆಲಸ, ಬೀದಿ ದೀಪದ ರೋಡ್ ಅಗಲೀಕರಣ ಅದು ಇದೆ. ಈಗ ಅದು ಅಗಲೀಕರಣ ಅದು ಈಗ ಸ್ಯಾಂಕ್ಷನ್ ಆಗಿ ಬಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಈಗ ಅದು ರೋಡ್ ಅಗಲೀಕರಣ ಆಗಿದೆ. ಮತ್ತೆ ಅದಕ್ಕೆ ಡಿವೈಡ್ ಮಾಡುವಂತದ್ದು ಸೈಡ್ ಎಲ್ಲ ಜನಸಾಮಾನ್ಯರಿಂದ ಟ್ರಾಫಿಕ್ ಭಾಳ ಆಗ್ತದೆ ಅನ್ನೋ ಉದ್ದೇಶದಿಂದ ಸೈಡ್ಗೆ ಲೈಟ್ ಎಲ್ಲ ಮಾಡಿ ಅದಕ್ಕೆ ಡಿವೈಡ್ ಅನುಕೂಲ ಆಗ್ತದೆ ಅಂತ. ಎಸ್ ಸರ್. ಸರಿ ಸರ್. ಸರ್ ಅದೇ ರೀತಿ ಟೋಟಲ್ ತಮ್ಮ ಮುನ್ನೋಳಿ ಪಟ್ಟಣದಲ್ಲಿ ಸರ್ ಮೂಲ ಸೌಕರ್ಯಗಳ ವ್ಯವಸ್ಥೆ ಯಾವ ತರ ಇದೆ ಸರ್? ಮೂಲ ಸೌಕರ್ಯ ಎಸ್ ಸರ್. ಆಲ್ಮೋಸ್ಟ್ 80% ಮೂಲ ಸೌಕರ್ಯಗಳು ಎಲ್ಲ ಅಭಿವೃದ್ಧಿ ಆಗಿದೆ ಆದಾಗಿಂದ. ಎಸ್ ಸರ್. ಸೌಕರ್ಯಗಳೆಲ್ಲ ಅಭಿವೃದ್ಧಿ ಹೊಂದಿರೋದು 20-25% ಅಭಿವೃದ್ಧಿಗಳು. ಎಸ್ ಸರ್. ಜನರಿಗೆ ಕುಡಿಯುವ ನೀರು ಆಗಿರ್ಬೋದು, ನೀರಿಂದು ಆಗಿರ್ಬೋದು. 24 ಅದೇ 15ನೇ ವಾರ್ಡಲ್ಲಿ 24 ಇದೆ. ನೆಕ್ಸ್ಟ್ ಇನ್ನ 1ರಿಂದ 15 ವಾರ್ಡ್ ಶಾಸಕರು ಅದನ್ನು ಒಂದು ಅನುದಾನ ತರ್ತೀವಿ ಅಂತ ಒಂದು ಭವಿಷ್ಯ ಅದನ್ನು ಕೂಡ ಮಾಡುವಂತ ಪ್ರಯತ್ನದಲ್ಲಿ ತಾವಿದ್ದೀವಿ. ಎಸ್ ಸರಿ ಸರ್. ಪ್ರಯತ್ನ ಆಗ್ಲೇ ಆಗ್ತದೆ. ಓಕೆ, 100% ಕೆಲಸ ಮಾಡ್ತೀವಿ. ಎಸ್ ಸರಿ ಸರ್. ಸರ್ ಅದೇ ರೀತಿಯಾಗಿ ಟೋಟಲ್ ಆಗಿ ತಮ್ಮ ಮುನವಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಇರುವುದು ಬೇರೆ ಹಳ್ಳಿಗಳಿಂದ ಬರುತ್ತಿರುವ ಮಕ್ಕಳಿಗೆ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರದ ಇದೆ ಸರ್ ತಮ್ಮಲ್ಲಿ? ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ, ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ. ಬಹಳ ಸುಧಾರಣೆ ಆಗಿದೆ. ಯಾವುದು
ಬರುವ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಆಗಿದೆ. ಬಸ್ಸಿನ ಪಾಸ್ ನಮ್ಮ ಶಾಸಕರು ಅನುಕೂಲ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಿಂದ ಯಾವುದೇ ಅದು ಬಹಳ ಸುಧಾರಣೆ. ಸರಿ ಸರ್. ಮುಂಬರುವಂತಹ ದಿನಮಾನಗಳಲ್ಲಿ ತಾವು ಇನ್ನೂ ತಮ್ಮ ಮನಸ್ಸಿಗೆ ತೃಪ್ತಿಯಾಗುವಂತ ಕೆಲಸಗಳನ್ನ ತಾವು ಯಾವ ಯಾವ ಡೆವಲಪ್ಮೆಂಟ್ ತಾವು ಮಾಡಬಹುದು? ಮುಂದಿನ ಅಂದ್ರೆ ಈಗ ನಾವು ಈಗ ಫಸ್ಟ್ ನಮ್ಮ ಪುರಸಭೆ ಅಂತ ಇಷ್ಟ ಇದೆ, ಅದಕ್ಕೆ ಒಂದು ನಾಮಕರಣ, ಒಂದು ಹೊಸ ಒಂದು ಪಂಚಲಿಂಗೇಶ್ವರ ನಾಮಕರಣ ಅಂತ ಮಾಡ್ಬೇಕಂತ ಒಂದು ಇನ್ನೊಂದು ಏನಂದ್ರೆ ನಮ್ಮ ಸ್ಮಶಾನ, ನಮ್ಮ ಸಾರ್ವಜನಿಕದ ಸ್ಮಶಾನ ಇದೆ, ಅದನ್ನೊಂದು ಅಭಿವೃದ್ಧಿ ಮಾಡಬೇಕು. ಮತ್ತೆ ನಮ್ಮ ಊರ ಒಳಗೆ ಒಂದು ದೊಡ್ಡದೊಂದು ಏನೋ ಒಂದು ಕಾರ್ಯಕ್ರಮ ಆಗಸ್ಟ್ 15 ಆಗಲಿ 20 ಆಗಲಿ ಯಾವ್ದೋ ಒಂದು ಊರಿನ ಒಂದು ದೊಡ್ಡ ಸಾಮೂಹಿಕ ಒಂದು ಯಾವ್ದೋ ಕಾರ್ಯಕ್ರಮ ನಡೀಬೇಕಲ್ಲ, ಒಂದು ಗ್ರೌಂಡ್ ಅನ್ನೋದಿದೆ. ನಮ್ಮ ಪಂಚಲಿಂಗೇಶ್ವರ ಗುಡಿದ ಒಂದು ಜಗತ್ತು ಪುಸ್ತಿಕನ ಅಂದಿದೆ, ಒಂದು ಸಾಂಗ್ ಚಿಕ್ಕದಾಗಿದೆ. ಅದನ್ನ MLA ಇನ್ನೂ ಒಂದು ಅಭಿವೃದ್ಧಿ ಮಾಡಿ ನಮ್ಮ ತಾಲೂಕಿಗೆ ಯಾವ್ದೆಲ್ಲ ಆ ಟೈಪ್ ಮಾಡಬೇಕಂತ ನಮ್ಗೆ. ನೀವು ತಾವು ಇಂತ ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಏನು ಟೋಟಲ್ ತಮ್ಮ ಮುನವಳ್ಳಿ ಪಟ್ಟಣವನ್ನು ಸುಂದರವಾದ ಪಟ್ಟಣ ಮಾಡಬೇಕು ಅಂತ ಒಂದು ಕನಸನ್ನು ತಾವು ಕಾಣ್ತಾ ಇದ್ದೀರಿ. ಸರಿ ಸರ್. ಸರಿ, ಕೊನೆಯದಾಗಿ ಸರ್, ತಾವು ತಮ್ಮ ಮುನವಳ್ಳಿಯಲ್ಲಿ ಪಟ್ಟಣದಲ್ಲಿರುವಂತ ಮತದಾರರಿಗೆ, ಸಾರ್ವಜನಿಕ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ನಮ್ಮ ಅವಧಿಯೊಳಗೆ ನಮ್ದು ಎಷ್ಟು ಸಾಧ್ಯ ಆದಷ್ಟು ಪ್ರಮಾಣವಾಗಿ ಮುನವಳ್ಳಿ ಒಂದು ಸುಂದರ ಒಂದು ಊರನ್ನಾಗಿ ಮಾಡಬೇಕು, ನಮ್ದು ಅಭಿವೃದ್ಧಿ ಮಾಡ್ಬೇಕಂತ ಕನಸು ಅಷ್ಟು ನಾವು 12 ಜನ ನಮ್ಮ ಈಗ ರೂಲಿಂಗ್ ಒಳಗಿದ್ದ. ಮತ್ತೆ ಅವರು ನಮ್ಮ ಅಪೋಸಿಟ್ ಪಾರ್ಟಿ ನಮ್ಗೆ ಸಪೋರ್ಟ್ ಇದ್ದಾರೆ, ಯಾರು ಹಂಗೇನಿಲ್ಲ. ಎಲ್ಲರೂ 23 ಜನ ಸದಸ್ಯರು ಕೂತ್ಕೊಂಡು ಒಟ್ಟು ಊರೊಂದು ಸುಧಾರಣೆ ಮಾಡ್ಬೇಕಂತ ಒಂದು ಪಣ ಕೊಟ್ಟಿದ್ವಿ. ಮುನವಳ್ಳಿ ನಗರ ಒಂದು ಚೆನ್ನಾಗಿ, ಬೇರೆ ಕಡೆ ಹೋದಾಗ ನಾವು ಬೇರೆ ನಗರ ನೋಡ್ತೇವಲ್ಲ, ನಮ್ಮ ಮುನವಳ್ಳಿ ಬಹಳ ಕುಂಠಿತ ಆಗಿತ್ತು. ಅಂದ್ರೆ ಮೇನ್ ರೋಡ್ ಆಯ್ತು, ಬೀದಿ ಲೈಟ್ ಆಯ್ತು, ಟೋಟಲ್ ಇವತ್ತೆ ಒಂದು ಕುಸ್ತಿ 5 ಜನ ಗ್ರೌಂಡ್ ಇದ್ದ. ಈಗೆಲ್ಲ ಈಗ ನಮ್ಮ ಶಾಸಕರು ಜಾತಿ ಶಾಸಕರು ಎಲ್ಲ ಅನುದಾನ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಮುಂದೆ ಬರೋ ದಿನಗಳೇ ಅವ್ರು ಮಾಡ್ತಾರಂತ ನೂರ ವಿಶ್ವಾಸ. ಅದೇ ರೀತಿ ಈಗ ತಮ್ಮ ಮುನವಳ್ಳಿ ಪಟ್ಟಣ ಅಂತ ಒಂದು ಐತಿಹಾಸಿಕ ದೇವಸ್ಥಾನ ಇರುವಂತ ಒಂದು ಸ್ಥಳ, ಪಂಚಲಿಂಗೇಶ್ವರ ದೇವಸ್ಥಾನ ಇರುವಂತ ಒಂದು ಐತಿಹಾಸಿಕ ಸ್ಥಳ. ಸರ್, ಇದರಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು ಅನ್ನುವಂತ ಜನರ ಒಂದು ಜನರಿಂದ ಬರೋದು ಒಂದು ಆಕ್ಷೇಪಣೆ. ಮುಜರಾಯಿ ಇಲಾಖೆಯಿಂದನೂ ಅದಕ್ಕೆ ಅದೊಂದು ಅನುಮೋದನೆ ಸಿಕ್ಕಿದೆ. ಅದು ಒಂದು ಸ್ವಲ್ಪ ಡಿಲೇ ಆಗತ್ತಿದೆ, ಡಾಕ್ಯುಮೆಂಟ್ಸ್ ಎಲ್ಲ ತಿಳಿಸ್ಕೊಳ್ಳೇಬೇಕಾದ್ರೆ ಅದು ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಮುಂದಿನ ದಿನ ಅದು ಕೂಡ ಸುಧಾರಣೆ ಆಗ್ತದೆ ಅಂತ ತಮಗೆ ಯಾವ್ದೋ ಒಂದು ಬೆಂಗಳೂರಲ್ಲಿ ಒಂದು ದೊಡ್ಡ ಪಾರ್ಟಿ ಬಂದು ಅವ್ರು ನೋಡಿದ್ವಿ. ಅದು ಒಂದು ದಾನಿಗಳು ಅವರು ನಾವು ಕೈಲಿ ಆದಷ್ಟು ಅವ್ರನ್ನ ಅನುದಾನ ಕೊಟ್ಟು ಒಂದು ಮಾತು ಹೇಳಿದ್ದಾರೆ. ಬಟ್ ಯಾವ್ದಾಗ್ಲಿ ಕೂಡ್ಕೊಂಡು ಒಟ್ಟು ಪಂಚಲಿಂಗೇಶ್ವರ ದೇವಸ್ಥಾನ ಅಗದಿ ಒಂದು ನಮ್ಮ ಆರಾಧ್ಯ ದೇವಿ ಇದ್ದಾರೆ, ಅದನ್ನು ಒಂದು ಸುಧಾರಣೆ ಆಗ್ತದಂತ ನನ್ಗೆ ಆಶೆ. ಸರಿ ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ತೆ ಸರ್.